ಗಾಡಿಯ ದೋತರ ಊಟ
ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ. ಏನಾಯ್ತ್ರಿಪ್ಪ? ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳ್ಯಾರ ಮಾತ? ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ, ಬಾಳಿಲ್ಲ. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೇಳ್ಯಾರಲ್ರಿ, ಇದೇ ಮಾತು ಯಾಕೆ ಹೇಳ್ರು? ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಯಾಕ್ರಿ? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದಪ್ಪ, ಹೌದು ಹೇಳ್ಯಾರ ಹೇಳ್ಯಾರ. ಅದಕ್ಕೆ ಇವತ್ತಿನ ದಿವಸ ಏನಾಗದಪ್ಪ? ಈ ಬಸವನ ಸಂಗೊಳ್ಗಿ ಗ್ರಾಮದೊಳಗ ಏನಾಗದಪ್ಪ? ಬಸವನ ಸಂಗೊಳ್ಗಿ ಗ್ರಾಮದೊಳಗ ಅಮೋಘ ಸಿದ್ದನ ಪೌಳಿ ಒಳಗ ಬಸವೇಶ್ವರನ ಪೌಳಿ ಒಳಗ ಈ ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ನಡೀಲಂತ ಹೇಳಿ ಎಲ್ಲ ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಹೌದಪ್ಪ, ಹೌದು ಬರಮಾಡಿಕೊಂಡಾರ. ಅವು ಎರಡೂ ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವಲ್ರಿ. ಹೋದ ಸಂದಿನೊಳಗ ಏನಾಗದ್ರಿ? ನಮ್ಮ ಸರಿಜೋಡಿ ಕಲಾವಂತರು ಒಂದು ವಿಷಯವನ್ನು ಇಟ್ಟಿದ್ರು ಅವರು. ಹೌದು ಇಟ್ಟಾರದಪ್ಪ ವಿಷಯ. ಏನು ವಿಷಯ ಇಟ್ಟಿದ್ರು ಅಂತ ಕೇಳಿದ್ರ, ಏನು? ಧರ್ಮ ಶ್ರೇಷ್ಠ ಏನು ಕರ್ಮ ಶ್ರೇಷ್ಠ. ಹೌದು, ಇಂಥ ವಿಷಯ ಇಟ್ಟಾರ. ಇಟ್ಟು ಕೂಡಲೇನೆ ಅಫ್ಜಲ್ಪುರದವ್ರು ಯಾವಾಗ ಹಿಡ್ಕೋತಾರೆ, ಹಿಡ್ಕೊಳ್ಳಿ ಬಿಟ್ಟಿದ ಪಾಲ ನಮಗಿರ್ಲಿ ಅಂತ ಹೇಳಿ ಹೇಳ್ಯಾರಪ್ಪ. ಚಾಲೆಂಜ್ ಕೊಟ್ಟು ನಾನು ವಿಷಯ ಬೆಳೆಸ್ತೀನಿ ಅಂತ ಹೇಳಿದ್ರ ಅವರು. ಹೌದಪ್ಪ, ಹೌದು ಹೇಳ್ಯಾರ ಹೇಳ್ಯಾರ. ಚಾಲೆಂಜ್ ಕೊಟ್ಟು ಅಂದ ಕೂಡಲೇನೆ ಇಂಗ್ಲಿಷ್ ಬಾಳ ಓದ್ದಂಗ್ ಕಾಣಿಸ್ತೀರಿ ನೀವು ಅಂತ ಹೇಳಿ ಇಂಗ್ಲಿಷ್ ಒಳಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಕೇಳಪ್ಪ ಒಂದು ಪ್ರಶ್ನೆ. ಏನು ಕೇಳಿದ್ದೆ ನಾನು? ಏನು? ಡಬಲ್ ಎನ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ ಅಂತ ಕೇಳಿದ್ದೆ ನಾನು. ಹೌದು, ಅದಕ್ಕೆ ಅವ್ರೇನಂದ್ರು? ಇವ ಪುಣ್ಯಾತ್ಮ ಕಂಪನಿ ಹೆಸರು ಹೇಳಕತ್ತ ನೀವ. ನಾವು ಕೇಳಿದ ಪ್ರಶ್ನೆ ಅರ್ಥ ಆಗೋದಿಲ್ಲ ಯಾರಿವತ್ರಿ ಅವರಿಗೆ. ನಾನು ಸಿಟಿ ಅಂತ ಕೇಳಿನಿ. ಸಿಟಿ ಅಂದ್ರೆ ನಗರ. ಒಂದು ಸುಂದರವಾಗಿರ್ತಕ್ಕಂಥ ನಗರದ ಹೆಸರು ಏನಂತೇಳಿ ನಾ ಕೇಳೀನಿ. ಹೌದು, ನೀತ್ರ ನಂದು ಎಜುಕೇಶನ್ ಎಷ್ಟಾಗ್ಯದ, ನಾ ಕಂಪನಿ ಹೆಸರು ಹೇಳ್ತೀನಿ. ನೀ ಎಷ್ಟು ಕಲ್ತ್ರಿ ಎದಕ್ಕೆ ಬಂತು? ನಿನಗ್ ಪ್ರಶ್ನೆನೇ ಅರ್ಥ ಆಗಿಲ್ಲ. ಸಿಟಿ ಅಂದ್ರೆ ಏನಂತ ಗೊತ್ತಾಗಿಲ್ಲ ನಿನಗ. ಕಂಪನಿ ಹೆಸರು ಹೇಳಕತ್ತಿದಿ. ಪೈನಾಪಲ್ ಕಂಪನಿ ಮಾಡ್ಯಾರಪ್ಪ ಅವರು. ಚೆನ್ನಾಗ ಬುದ್ಧಿಲ್ಲ, ಲದ್ದಿ ತುಂಬಲ್ಲ. ಇಲ್ಲಿ ಹೇಳಿದ್ರ ಅವ್ರ ಒಂದು ವಚನ ಏನಂತ ಕೇಳಿದ್ರ, ಏನಂತ? ಕರ್ಮದಿಂದ ಎಲ್ಲರೂ ಹುಟ್ಟ್ಯಾರ. ಹೌದು, ಕರ್ಮದಿಂದ ಎಲ್ಲರೂ ಹುಟ್ಟ್ಯಾರ ಅಂತ ಹೇಳ್ಯಾರಪ್ಪ. ಗಂಡ ಹೆಂಡತಿ ಕರ್ಮ ಮಾಡ್ದಾಗೆ ನಾವು ಹುಟ್ಟೀವಿ, ಎಲ್ಲರೂ ಹುಟ್ಟ್ಯಾರ. ಮತ್ತ ಶಿವನ ಗದ್ಗಿ ಮ್ಯಾಲ ಅಮೋಘ ಸಿದ್ಧ ಹುಟ್ಟ್ಯಾನಲ್ಲ, ಮತ್ತೆ ಇವ ಯಾ ಕರ್ಮದಿಂದ ಹುಟ್ಟದ? ಇವ ಯಾ ಕರ್ಮದಿಂದ ಹುಟ್ಟದ್ರಿ ಸರ? ಅಮೋಘ ಸಿದ್ಧನ 4 ಮಕ್ಕಳು. ಅವತಾರ ಅದು ಸಿದ್ಧ ದೇವೇಂದ್ರ ಬಿಳಿಯಾನ್ ಸಿದ್ಧ ಆಚಾರಗೌಡ ಸೋಮನ ಮತ್ತೆ ಆ ಕಡೆ ಹುಟ್ಟಕ್ಕನ್ನ ಮತ್ತೆ ಒಬ್ಬಕ್ಕಿನ ಹೆಣ್ಮಗಳು ರೇಬಕಾದೇವಿ. ಇವ್ರು ಯಾವ ಕರ್ಮದಿಂದ ಹುಟ್ಟಿದ್ರು? ಯಾವ ಕರ್ಮದಿಂದ ಹುಟ್ಟಿದ್ರು? ನೀರ ಗಂಡ ಹೆಂಡತಿ ಕರ್ಮ ಮಾಡಿದ ಹುಟ್ಟ್ಯಾರ ಅಂತ ಹೇಳ್ತಿ. ಮತ್ತೆ ಇವ್ರು ಯಾವ ಕರ್ಮ ಮಾಡಿದ್ರು? ಭಂಡಾರದಿಂದ 4 ಮಂದಿ ಧರ್ಮರು ಹುಟ್ಟ್ಯಾರ. ನಿಂಬಿ ಹಣ್ಣಿನಿಂದ ಒಬ್ಬಕ್ಕೆ ಹೆಣ್ಮಗಳು ರೇಬಕಾದೇವಿ ಹುಟ್ಟ್ಯಾರ. ಮತ್ ಇವ್ರು ಯಾವ ಕರ್ಮದಿಂದ ಹುಟ್ಟಿದ್ರು? ಅಲ್ಲಿ ನಿಂಬಿಕಾಯ ಕರ್ಮ ಇತ್ತೇನು? ಹೇಳುವಂತ ಮಾತ ಹೆಂಗ್ರಿ? ನೀವೆಲ್ಲ ಶಾಣ್ಯರ ಮಾತಾಡ್ತಿರ್ತಾರೆ, ಒಳಗೆ ಸಿಗಿ ಬೀಳ್ತೀರಿ ನೀವು. ಹೌದು, ಅದಕ್ಕಲ್ಲೇ ನಾನು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡೋರಿಗೆ ಒಂದು ಪ್ರಶ್ನೆ ಇಟ್ಟಿರ್ತೀನಿ ನಾನು. ಈಗ ಸಿಗಿ ಬೀಳೋರಿಗೆ ಬಾ ಹಿಡಿದು ಜಗ್ ಹೊಡೆದೇವ್ ನಾವು. ನಿಮ್ಮಟ್ಟು ಸಾಲಿ ಕಲ್ತವ್ರು ನಮ್ಮ ಹುಡುಗರು ನಿಮ್ಮಂತವ್ರಿಗೆ ಸಾಲಿ ಕಲಿಸ್ತಾರ ಅವರು. ಹಂಗದೇವ್ರ ನಾವು ನಮ್ ಕರೆಪದ ಹಂಗದಾರ ಅವರು. ನಿಮ್ಮಂತವ್ರು ಎಷ್ಟೋ ಮಂದಿ ಅವ್ರ ಬಲ ಟ್ಯೂಷನ್ ಬರ್ತಾರ.
ಅಟ್ಟು ಸಾಲಿ ಕಲ್ತೀನಿ ಇಟ್ಟು ಸಾಲಿ ಕಲ್ತಾನಿಗೆ ಅಂದ್ರಿ ಒಂದ್ ಕಪ್ ಚಾ ಕುಡ್ದನ ಕಳ್ಸ್ತಾನ್ರಿ ಅವ. ಅದಕ್ಕಿರ್ಲಿ ಹ್ಮ್ ಅದಕ್ಕ ಹಾ ವಿಷಯಗಳನ್ನ ಬರ್ಲಿ ಬಹಳ ಮಾರ್ಮಿಕವಾಗಿ ನಡೆದಾವ. ನಡ್ದಾವಲ್ರಿ. ಮಾರ್ಗ ಮುಗದ ಬಳಕ ಒಂದೇ ಒಂದು ಉದಾಹರಣೆಗಳನ್ನ ಕೊಟ್ಟು ಕೊಟ್ಟು ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಚಾನ್ಸ್ ಕೊಡೋದದ. ಬರ್ಲಿ.